ಮಧ್ಯಾಹ್ನದ ಅಡುಗೆ ತಯಾರಿ ಜೋರಾಗಿತ್ತು. ಟೇಬಲ್ ಬಳಿ ಕುಳಿತು ತರಕಾರಿ ಹೆಚ್ಚುತ್ತಿದ್ದಳು ಖುಷಿ. ಅಕ್ಕವ್ರೆ, ನಿಮ್ಮ ತವರಿನವರು ಬಂದ್ರು ಅಂದ ಕೆಲಸದ ಹುಡುಗ ಖುಷಿ ಬಳಿ ಬಂದು. ಖುಷಿಯಾದ ಖುಷಿ ಎಲ್ಲ ಅಲ್ಲೇ ಬಿಟ್ಟು ನಡು ಮನೆಗೆ ಬಂದವಳ ಎದುರು ಬಂದು ನಿಂತರು ಅವಳ ಎತ್ತವರು, ಜೊತೆಗೆ ಅವಳ ಮುದ್ದು ತಮ್ಮ. ಅಮ್ಮ ಅನ್ನುತ್ತಾ ಅವರ ತೆಕ್ಕೆಗೆ ಬಿದ್ದ ಹುಡುಗಿಗೆ ಹೇಳಲಾಗದಷ್ಟು ಖುಷಿಯಾಗಿತ್ತು. ಹೇಗಿದ್ದೀಯಾ ಖುಷಿ? ತಾಯಿಯಾಗುತ್ತಿರುವ ಮಗಳ ಮುಖವನ್ನು ಸವರುತ್ತಾ ಕೇಳಿದರು ವಿದ್ಯಾ. ನಾನು ಚೆನ್ನಾಗಿದ್ದೀನಿ, ನೀವು? ಅಂದವಳೆ ಅಪ್ಪನ ಭುಜಕ್ಕೆ ಹೊರಗಿದಳು. ಅಕ್ಕ ಹೇಗಿದ್ದೀಯೆ ಅಂದ ಮುದ್ದಿನ ತಮ್ಮನನ್ನು ಅಪ್ಪಿದಳು ಹುಡುಗಿ. ಖುಷು, ನೀನು ಹೇಗಿದ್ದೀಯಾ ಅಂದವಳ ಕಣ್ಣು ತುಂಬಿ ಬಂದಿತ್ತು. ಖುಷಿ, ಬಂದವರನ್ನು ನಿಲ್ಲಿಸಿಯೇ ಮಾತಾಡಿಸ್ತಿದ್ದೀಯಾ? ಬನ್ನಿ ಕೂತ್ಕೊಳ್ಳಿ, ಹೇಗಿದ್ದೀರಾ ಎಲ್ಲ? ಅಪರೂಪಕ್ಕೆ ಬಂದಿದ್ದೀರಾ ಮಗಳನ್ನ ನೋಡೋಕೆ? ಅಹಲ್ಯ ಕೇಳುತ್ತಾ ಬಂದರು. ಅವಳು ಸುಖವಾಗಿ ಇರುತ್ತಾಳೆ ಅನ್ನುವ ನಂಬಿಕೆ ಇದೆ, ಅದಕ್ಕೆ ಬರದೆ ಫೋನಲ್ಲೇ ಮಾತಾಡ್ತೀವಿ. ಅವಳ ಬಗ್ಗೆ ಚಿಂತೆ ಇಲ್ಲ, ತುಂಬ ಮನಸ್ಸಲ್ಲೇ ನುಡಿದರು. ಹೆಂಗಸರೆಲ್ಲ ಬಂದು ಅವರೊಡನೆ ಮಾತಿಗೆ ಕುಳಿತರು. ಊಟಕ್ಕೆ ಒಬ್ಬೊಬ್ಬರದ್ದೇ ಆಗಮನ ಆಯಿತು. ಎಲ್ಲರೂ ಖುಷಿ ತವರು ಮನೆಯವರಲ್ಲಿ ಮಾತಾಡಿ ಕುಶಲೋಪರಿ ವಿಚಾರಿಸಿದ್ದರು. ಅಳಿಯಂದ್ರು ಹೇಗಿದ್ದಾರೆ ಅಂದ ತಂದೆಯ ಮಾತಿಗೆ, ಅವರು ಚೆನ್ನಾಗಿದ್ದಾರೆ ಅಪ್ಪ, ಊಟಕ್ಕೆ ಬರ್ತಾರೆ ಅನ್ಸುತ್ತೆ, ಇರಿ ಅಂದವಳಿಗೆ ಅವನ ನೆನಪಾಗಿದ್ದೆ. ನಿಧಾನಕ್ಕೆ ನಡೆದು ತನ್ನ ರೂಮ್ ಸೇರಿದಳು ಕಾಲ್ ಮಾಡಲು. ತನ್ನವಳ ಕರೆ ನೋಡಿದ್ದೆ. ಬಂಗಾರಿ ಹೇಳೋ ಅಂದಿದ್ದ ಫೋನ್ ಕಿವಿಗಿಡುತ್ತಾ. ವೇದ, ಈಗ ಮನೆಗೆ ಬರ್ತೀರಾ ಊಟಕ್ಕೆ ಖುಷಿಯಿಂದ ಕೇಳಿದಳು. ಇಲ್ಲ ಅನ್ಸುತ್ತೆ ಬಂಗಾರಿ. ಹೌದು, ನೀನ್ಯಾಕೆ ಇಷ್ಟೊಂದು ಖುಷಿಯಾಗಿದ್ದೀಯಾ? ಅವಳ ಮಾತಿನಲ್ಲಿದ್ದ ಸಂತಸ ಅರಿತು ಕೇಳಿದ. ಗೊತ್ತಾಯ್ತಾ? ಹೋ, ನಿನ್ನ ಧ್ವನಿಯಲ್ಲಿ ಏರಿಳಿತದಲ್ಲೇ ತಿಳಿಯುತ್ತೆ. ಏನು ವಿಷಯ ಬಂಗಾರಿ? ಅಪ್ಪ ಅಮ್ಮ ಖುಷು ಎಲ್ಲ ಬಂದಿದ್ದಾರೆ ಅಂದಳು ಖುಷಿಯಿಂದ. ಹೋ, ಅಮ್ಮವರು ತವರಿಂದ ಬಂದಿದ್ದಾರೆ ಅಂತ ತುಂಬ ಖುಷಿಯಾಗಿದ್ದೀರಾ? ಹೌದು ಮತ್ತೆ. ಊಟ ಆಯ್ತಾ ಬಂಗಾರಿ ನಿಂದು? ನೀವು ಬಂದಿಲ್ಲ ಅಲ್ವಾ? ಇನ್ನೂ ಆಗಿಲ್ಲ ಸರ್. ಅರೆ ಬಂಗಾರಿ, ಈಗ ಕಾಯೋದು ಬೇಡಮ್ಮ, ನಿಮ್ಮ ಅಪ್ಪ ಅಮ್ಮನ ಜೊತೆ ಊಟ ಮುಗಿಸು, ನೈಟ್ ಬರ್ತೀನಿ. ಈಗ ಬರಲ್ವಾ ನೀವು? ಕೆಲಸ ಇದೆ ಕಣೋ, ಕೇಸ್ ಮೇಲೆ ಆಚೆ ಹೋಗಬೇಕು. ಅಪ್ಪ ಕೇಳ್ತಿದ್ರು ನಿಮ್ಮನ್ನ. ಹಾಂ, ಸಂಜೆ ಬರ್ತೀನಿ ಅನ್ನು ನಮ್ಮ ಮಾವನವರಿಗೆ. ಹೌದಾ, ಸರಿ. ಸರಿ, ನೀವು ಊಟ ಮಾಡಿ ಆಮೇಲೆ ಕೇಸ್ ಮೇಲೆ ಹೋಗಿ, ಆಯಿತಾ? ಸರಿ ಕಣೋ, ನೀನು ಊಟ ಮಾಡಿ ರೆಸ್ಟ್ ಮಾಡು, ಬಾಯ್. ಫೋನ್ನಲ್ಲೇ ಮುತ್ತಿಟ್ಟ. ನೀವು ಹುಷಾರು ವೇದ, ಬಾಯ್ ಅಂದವಳೆ ಕಾಲ್ ಕಟ್ ಮಾಡಿದಳು. ಮನೆಗೆ ಅಪರೂಪಕ್ಕೆ ಬಂದಿದ್ದ ಅಪ್ಪ ಅಮ್ಮ ತಮ್ಮನ ಜೊತೆ ಕುಳಿತು ಖುಷಿಯಿಂದ ಊಟ ಮಾಡಿದ ಖುಷಿ ಮನೆಯವರ ಜೊತೆ ಅವರೆಲ್ಲರ ಮಾತುಕತೆ ಮುಗಿದ ಮೇಲೆ ತನ್ನ ರೂಮ್ನಲ್ಲಿ ಕರೆತಂದು ಕುಳಿತಿದ್ದಳು. ಅವರ ಜೊತೆ ಮಾತನಾಡುತ್ತಾ, ಅಪ್ಪ ಅಮ್ಮನ ಜೊತೆ ಮಾತನಾಡುತ್ತಾ ತಮ್ಮನನ್ನು ಮಡಿಲಲ್ಲಿ ಮಲಗಿಸಿಕೊಂಡಿದ್ದಳು. ತಮ್ಮ ಎಂದರೆ ಹೆಚ್ಚು ಪ್ರೀತಿ. ನೀವು ಇಬ್ಬರು ಹೇಗಿದ್ದೀರಾ ಖುಷಿ? ನಿನ್ನ ಗಂಡ ಮತ್ತೆ ನಿನ್ನ ಮಧ್ಯೆ ಕೆಲಸದ ವಿಷಯಕ್ಕೆ ಬೇರೆ ವಿಷಯಕ್ಕೆ ಜಗಳ ಬಂದಿಲ್ಲ ತಾನೆ? ಕೇಳಿದರು ವಿದ್ಯಾ. ಚೇಚೆ ಇಲ್ಲಮ್ಮ, ಆಗ ದುಡುಕಿ ಇಬ್ಬರು ಜಗಳ ಮಾಡಿಕೊಂಡಿದ್ದು ಅಷ್ಟೆ. ಈಗ ಅಂತೂ ಅವರು ನನಗೆ ಕೊಂಚ ಬೇಸರ ಆಗೋಕ್ಕೂ ಬಿಡಲ್ಲ. ಅಷ್ಟು ಪ್ರೀತಿಯಿಂದ ನೋಡಿಕೊಳ್ಳುತ್ತಾರೆ, ಕಾಳಜಿ ಮಾಡ್ತಾರೆ. ತುಂಬ ಚೆನ್ನಾಗಿದ್ದೀವಿ. ಹೌದಾ, ನೀನು ಖುಷಿಯಾಗಿದ್ದರೆ ನಮಗೆ ಅಷ್ಟೇ ಸಾಕು ಖುಷಿ. ಅಳಿಯಂದಿರ ಜೊತೆ ನಿನ್ನ ಮನೆಯವರ ಜೊತೆ ಹೊಂದಿಕೊಂಡು ಹೋಗು, ಅವರಿಗೂ ಖುಷಿಯಾಗುತ್ತೆ. ಹೂನಮ್ಮ, ಈ ಮನೆಯಲ್ಲಿ ನನಗೆ ಚಿಕ್ಕ ನೋವು ಕೊಡೋರು ಯಾರೂ ಇಲ್ಲಮ್ಮ. ಎಲ್ಲ ಪ್ರೀತಿಯಿಂದ ನೋಡ್ಕೊಳ್ತಾರೆ, ತುಂಬ ಒಳ್ಳೆಯವರು. ಅದರಲ್ಲೂ ವೇದ ಅಂತೂ ನನ್ನ ಮೇಲೆ ಪ್ರಾಣನೇ ಇಟ್ಟಿದ್ದಾರೆ. ಅದು ನೀನು ಹಾಸ್ಪಿಟಲ್ನಲ್ಲಿ ಇದ್ದಾಗಲೇ ತಿಳಿತಮ್ಮ. ನೀನು ಚೆನ್ನಾಗಿದ್ದರೆ ಅಷ್ಟೇ ಸಾಕು. ಮಹೇಶ್ ಮಗಳ ಖುಷಿ ನೋಡಿ ಮನ ತುಂಬಿ ನುಡಿದರು. ಅಪ್ಪ ಅಕ್ಕ, ನನ್ನ ಸೊಸೆನ ಚೆನ್ನಾಗಿ ನೋಡ್ಕೋ. ಆಗಲೇ ಸೊಸೆ ಅಂತ ಫಿಕ್ಸ್ ಆದ್ಯಾ? ನಕ್ಕ ಖುಷಿ ತಮ್ಮನ ಕೆನ್ನೆ ಹಿಂಡಿದಳು. ವೇದ ಬಂದಿದ್ರೆ ನೋಡಿ ಮಾತಾಡಿಸಿ ನಾವು ಹೋಗ್ತಿದ್ವಿ. ಅಯ್ಯೋ, ಇವತ್ತೇ ಹೋಗ್ತೀರಾ? ಇವತ್ತು ಇದ್ದು ನಾಳೆ ಹೋಗಿ. ಅಪ್ಪ ಅವರು ರಾತ್ರಿ ಬೇಗ ಬರ್ತೀನಿ ಅಂದಿದ್ದಾರೆ. ಇಲ್ಲ ಮಗಳೇ, ಅಲ್ಲಿ ನಿಮ್ಮ ಅಜ್ಜಿ ಒಬ್ಬರೇ ಮನೆಯಲ್ಲಿ, ಊಟಕ್ಕೆ ಅವರಿಗೆ ತೊಂದರೆ ಆಗುತ್ತೆ. ವೇದ ಬಂದಮೇಲೆ ನೋಡಿ ಮಾತಾಡಿಸಿ ಹೋಗ್ತೀವಿ ಅಂದ ಅಪ್ಪನ ಮಾತಿಗೆ ಸರಿ ಅಂದವಳೆ ಅವರ ಜೊತೆ ಮಾತಿಗೆ ಕುಳಿತಳು. ಸ್ಟೇಷನ್ ಮುಂದೆ ನಿಂತಿದ್ದ ವೇದ ತನ್ನೆರಡು ಕೈಯನ್ನು ಕಿಸೆಯಲ್ಲಿ ಇಟ್ಟುಕೊಂಡು ನಿಂತಿದ್ದವನ ನೋಟ ತೀಕ್ಷ್ಣವಾಗಿತ್ತು. ಅವನ ಗತ್ತಿನ ಮುಂದೆ ಏನಾದರೂ ಹೋಲಿಸಲು ಸಾಧ್ಯವೇ? ಎದುರಿಗೆ ನಿಂತಿದ್ದವನು ಎದೆ ನಡಗಿಸುವಂಥ ಗಾಂಭೀರ್ಯ ಅವನದ್ದು.
ಅವನ ಸುತ್ತ ಡಿಪಾರ್ಟ್ಮೆಂಟ್ ಅವರು ಇದ್ದರೆ ಎದುರಿಗೆ ನಿಂತಿದ್ದು ಸಿಟಿಯಲ್ಲಿ ಮೆರೆಯುವ ರೌಡಿಗಳು, ಗೂಂಡಾಗಳು, ಕಳ್ಳತನದಲ್ಲಿ ಪಳಗಿದ್ದರವರು. ಇತ್ತೀಚೆಗೆ ಎಲ್ಲೋ ಒಂದೆಡೆ ಗಲಾಟೆ ಕೇಳಿ ಬರ್ತಿದೆ. ಅದು ಮತ್ತೆ ರಿಪೀಟ್ ಆದರೆ ಗಲಾಟೆ ಮಾಡಿದವನು ಸೀದಾ ಸ್ಮಶಾನದಲ್ಲಿ ಇರ್ತೀರಾ. ಏನು ತಿಂದು ಕೊಬ್ಬೇನ್ರೋ, ನಿಮ್ಮ ಬಾಲ ಯಾಕೋ ಉದ್ದ ಆಗ್ತಿದೆ. ಇನ್ನೊಂದು ಸಲ ಎಲ್ಲಾದರೂ ಗಲಾಟೆ ದೊಂಬಿ ಕೇಳಿದರೆ ಆಗ ಇರೋದು ನಿಮಗೆಲ್ಲ. ಸದ್ಯಕ್ಕೆ ಕಳ್ಳತನ ಆಗಿರುವ ಯಾವ ಕಂಪ್ಲೇಂಟ್ ಬಂದಿಲ್ಲ. ಏನಾದರೂ ಬಂದರೆ ಜೈಲಿನಲ್ಲಿ ಮುದ್ದೆ ಮುರಿಯೋದಂತೂ ಪಕ್ಕ. ಎಲ್ಲವನ ಬಾಲ ಕಟ್ ಮಾಡ್ತೀನಿ, ಹುಷಾರಾಗಿರಿ. ಅವನ ಕಂಚಿನ ಕಂಠದಲ್ಲಿ ಬಂದ ಆವಾಜ್ಗೆ ಎಲ್ಲರಲ್ಲೂ ಹೆದರಿಕೆ ಉಂಟಾಗಿದ್ದಂತೂ ನಿಜ. ರಾಜೀನಾಮೆ ಕೊಡ್ತಾರೆ ಅಂತಿದ್ರು, ಕೊಟ್ಟಿದ್ರೆ ಚೆನ್ನಾಗಿತ್ತು ಅನ್ಸುತ್ತಾ? ಗುಂಪಲ್ಲಿ ಮಾತನಾಡಿಕೊಂಡು ಹೋಗಿದ್ದು ಅವನ ಕಿವಿಗೂ ಬಿದ್ದಿತ್ತು. ಎಡಕ್ಕೆನ್ನೆಯ ಮೇಲಿನ ಮೀಸೆಯನ್ನು ತೋರು ಬೆರಳಿನಲ್ಲಿ ನೀವುತ್ತ ನಿಂತ ವೇದ, ಮುಖದಲ್ಲಿ ಚಿಕ್ಕ ನಗು. ಎಲ್ಲವನಿಗೂ ನನ್ನ ಕೆಲಸದ ಮೇಲೆ ಕಣ್ಣು, ತನ್ನೊಳಗೆ ನುಡಿದುಕೊಂಡ. ಹಿಂದೆ ನಿಂತಿದ್ದ ಆಫೀಸರ್ ಕಡೆ ತಿರುಗಿ ನೋಡಿದವನೇ, ಯಾರಾದರೂ ಎಲ್ಲಾದರೂ ಕೆಟ್ಟ ಕೆಲಸದಲ್ಲಿ ತೊಡಗಿದವರ ಜೊತೆ ಶಾಮೀಲಾಗಿರೋದು, ಲಂಚ ತಗೊಂಡಿದ್ದು ಕೇಳಿದ್ದು ಕಂಡಿದ್ದೆ ಆದರೆ ಅದರ ನೆಕ್ಸ್ಟ್ ಸೆಕೆಂಡ್ ಮನೆಗೆ ಹೋಗ್ತೀರಾ, ಎಚ್ಚರವಾಗಿರಿ, ನುಡಿದು ತನ್ನ ಕ್ಯಾಬಿನ್ ಸೇರಿದ. ಆಗಲೇ ಸಂಜೆ ಆಗುತ್ತಾ ಬಂದಿತ್ತು. ಕೊಲೆ ಕೇಸಲ್ಲಿ ಒಂದೆರಡು ಕ್ಲೂ ಹಿಡಿದು ತೋರಿಸಿಕೊಟ್ಟವನೇ ಸಂಜುಗೆ ಕೇಸ್ ಒಪ್ಪಿಸಿ ಮನೆ ಕಡೆ ನಡೆಯಲು ಸಿದ್ಧವಾಗಿದ್ದ. ಇಷ್ಟು ಬೇಗ ಮನೆಗೆ? ಯಾಕೆ ಸರ್? ಗೆಳೆಯನಲ್ಲಿ ನಗುತ್ತಾ ಕೇಳಿದ ಸಂಜು. ನನ್ನ ಹೆಂಡತಿಯನ್ನು ಚೆನ್ನಾಗಿ ನೋಡ್ಕೋಬೇಕು, ಇಲ್ಲ ಅಂದರೆ ಅವಳ ಅಣ್ಣ ಬರ್ತಾನೆ ನನಗೆ ಬೈಯೋಕೆ. ಅವನು SI ಗೊತ್ತಾ ನಿಮಗೆ? ತುಂಬ ಸ್ಟ್ರಿಕ್ಟ್. ಅವನನ್ನು ನೋಡಿದರೆ ಭಯ ಆಗುತ್ತೆ ಸರ್ ನನಗೆ. ಗೆಳೆಯನೊಂದಿಗೆ ತಮಾಷೆ ಮಾಡಿ ಅವನ ಹೊಟ್ಟೆಗೆ ಒಂದು ಗುದ್ದು ಕೊಟ್ಟು ಅಲ್ಲಿಂದ ತನ್ನ ಅಂಬಾರಿ ಹೇರಿ ನಡೆದಿದ್ದ ವೇದ. ಸಂಜೆ ಹಾಗೆ ಆ ಮನೆ ಎಲ್ಲರಿಂದ ತುಂಬಿತ್ತು. ಅತ್ತಿಗೆ ಅನ್ನುತ್ತಾ ಮಗಳನ್ನು ಮಾತನಾಡಿಸ ಹುಡುಗರು, ಮಗಳಂತೆ ನೋಡಿಕೊಳ್ಳುವ ಅತ್ತೆಯರು, ಸ್ವಂತ ಅಕ್ಕ ತಂಗಿಯರಂತೆ ಇರುವ ಆ ಮನೆ ಸೊಸೆಯಂದಿರು. ಎಲ್ಲರ ನಡುವೆ ಮಗಳ ಖುಷಿ ಅವಳ ಹೆತ್ತವರಿಗೆ ಮತ್ತಷ್ಟು ಸಂತೋಷ ನೀಡಿತು. ಅಂಗಳದಲ್ಲಿ ಬೈಕ್ ನಿಲ್ಲಿಸಿದ ವೇದನ ಕಣ್ಣಿಗೆ ಬಿದ್ದಿದ್ದು ಅಲ್ಲೇ ವಾಲಿಬಾಲ್ ಆಡುತ್ತಿದ್ದ ತಮ್ಮಂದಿರ ಜೊತೆಗಿದ್ದ ತನ್ನವಳ ಮುದ್ದು ತಮ್ಮ ಖುಷು. ಭಾವ ಅನ್ನುತ್ತಾ ಅವನ ಬಳಿ ಬಂದವನ ಹೆಗಲ ಬಳಸಿ ಮಾತನಾಡಿಸಿದ ವೇದ. ತಮ್ಮಂದಿರ ಜೊತೆ ಒಂದಿಷ್ಟು ಹರಟೆ ಹೊಡೆದು ಒಳಗೆ ನಡೆದಿದ್ದ. ಅತ್ತೆ ಮಾವರ ಜೊತೆ ಕುಳಿತು ಆತ್ಮೀಯವಾಗಿ ಮಾತನಾಡಿದ. ಏನಮ್ಮ, ಕಾಫಿ ಕೊಡೋದಿಲ್ವಾ? ಅಪ್ಪ ಅಮ್ಮನ ಜೊತೆ ಮಾತಿಗೆ ಇಳಿದಿದ್ದ ಗಂಡನನ್ನು ನೋಡುತ್ತಾ ನಿಂತಿದ್ದ ಖುಷಿಗೆ ಅವನೇ ಕೇಳಿದ್ದ. ನಾಲಿಗೆ ಕಚ್ಚಿದ ಹುಡುಗಿ ತರ್ತೀನಿ ಅಂದು ಅಡುಗೆ ಮನೆ ಕಡೆ ನಡೆದಳು. ಮಾವ, ಫ್ರೆಶ್ ಆಗಿ ಬರ್ತೀನಿ ಅಂದು ತಾನು ರೂಮ್ ಕಡೆ ನಡೆದ ವೇದ. ರೂಮ್ನಲ್ಲಿ ಇದ್ದವನ ಬಳಿಗೆ ಕಾಫಿ ಕಪ್ ಹಿಡಿದು ಬಂದಳು ಖುಷಿ. ಏನು ಟೀಚರಮ್ಮ, ಅಪ್ಪ ಅಮ್ಮ ಬಂದರು ಅಂತ ನಮ್ಮನ್ನೇ ಮರೆತಂತಿದೆ. ಯಪ್ಪ, ನಾನೆಲ್ಲಿ ಮರೆತಿದ್ದೀನಿ? ಮತ್ತೆ ಬಂದವನ ಜೊತೆ 2 ಮಾತನಾಡದೆ, ಕಾಫಿ ಕೂಡ ಕೊಡದೆ ಮರೆತರೆ ಹೇಗೆ? ಅವಳನ್ನು ಸೊಂಟ ಬಳಸಿ ನಿಂತು ನುಡಿದ. ನೀವು ಮಾತಾಡೋದು ನೋಡ್ತಾ ಇದ್ದೆ, ಅಷ್ಟಕ್ಕೆ ಹೀಗೆ ಹೇಳೋದಾ? ಅವನ ಎದೆ ಮೇಲಿನ ಕೂದಲಲ್ಲಿ ಅವಳ ಬೆರಳುಗಳು ಆಟ ಆಡುತ್ತಿದ್ದವು. ಬಂಗಾರಿ, ನಿನ್ನೆಯಿಂದ ನನಗೆ ಸಿಗಬೇಕೇ ಇರೋದು ಸ್ವಲ್ಪ ಕಡಿಮೆ ಆಗಿದೆ ಅಂತ ನಿಂಗೆ ಅನಿಸ್ತಿಲ್ವಾ? ಏನು? ತಿಳಿದರೂ ತಿಳಿಯದವಳಂತೆ ಕೇಳಿದಳು. ತನ್ನ ಕೆನ್ನೆ ತೋರಿಸಿದ. ಛೆ, ಇಲ್ಲಪ್ಪ. ಹೋಗು, ಗಂಡನ ಮೇಲೆ ನಿಂಗೆ ಸ್ವಲ್ಪನೂ ಕರುಣೆ ಇಲ್ಲ. ಗಂಡನ ಮೇಲೆ ಇರಬೇಕಿದ್ದು ಪ್ರೀತಿ ಅಲ್ವಾ, ಕರುಣೆ ಯಾಕೆ? ನಕ್ಕು ಕೇಳಿದಳು. ಪ್ರೀತಿ ಇದ್ರೆ ಸಾಲದು, ಪ್ರೀತಿಯಿಂದ ಗಂಟೆಗೆ ಒಂದಿಷ್ಟು ಮುತ್ತು ಕೂಡ ಕೊಡ್ತಾ ಇರಬೇಕು, ತಿಳ್ಕೊ. ಓಹೋ, ಹೌದಾ? ಓಕೆ, ಈಗ ಗೊತ್ತಾಯ್ತು. ಅವನ ಕೆನ್ನೆಗೆ ಮುತ್ತಿಕ್ಕಿ ನುಡಿದಳು. ಇನ್ನೊಂದು ಅಂದ. ಇಮ್ಮಡಿ ಮೇಲೆತ್ತಿ ಅವನ ಕೊರಳನ್ನು 2 ಕೈಯಲ್ಲಿ ಬೆಸೆದು ಅವನ ಬಯಕೆ ಪೂರೈಸಿದ್ದಳು ಖುಷಿ. ಥ್ಯಾಂಕ್ಸ್ ಮುದ್ದು. ಮಡದಿಯನ್ನ ಇನ್ನಷ್ಟು ಹತ್ತಿರ ಎಳೆದುಕೊಂಡು ನುಡಿದ. ಕಳ್ಳ ಅನ್ನುತ್ತಾ ಅವನ ಕೆನ್ನೆ ಮೇಲೆ ಮತ್ತೆ ಮುತ್ತು ಕೊಟ್ಟು ಕೆನ್ನೆಗೆ ಕಚ್ಚಿದಳು ಖುಷಿ. ಔಚ್ ಬಂಗಾರಿ. ನಾನೇ ನಕ್ಕಳು. ಅಬ್ಬಾ, ನನ್ನ ತಿಂದು ಹಾಕಿ ಬಿಡ್ತೀಯ ಅಲ್ವಾ? ಪಾಪ ನನ್ನ ಕೆನ್ನೆ. ಅವನ ಮೂತಿ ತಿವಿದು ಬನ್ನಿ ಹೋಗೋಣ. ಅಪ್ಪ ಅಮ್ಮ ಮನೆಗೆ ಹೋಗ್ತೀವಿ ಅಂತಿದ್ರು, ಅವ್ರ ಹತ್ರ ಸ್ವಲ್ಪ ಹೊತ್ತು ಮಾತಾಡೋಣ. ಹೇ, ಇವತ್ತು ಇರೋಕೆ ಹೇಳು. ಇಲ್ಲ, ಅಪ್ಪ ಹೋಗ್ತೀವಿ ಅಂತಿದ್ರು. ನಿಮ್ಮ ಅಪ್ಪನಿಗೆ ಇವತ್ತು ಇಲ್ಲೇ ಇರೋಕೆ ಹೇಳಮ್ಮ. ಏನದು ನಮ್ಮ ಅಪ್ಪ ಅನ್ನೋದು? ಮಾವ ಅಂದರೆ ಆಗಲ್ವಾ? ಮೂತಿ ತಿರುವಿದಳು. ಅಯ್ಯೋ, ನಿಮ್ಮ ಅಪ್ಪ ನಮ್ಮ ಮಾವ ಅದು ಗೊತ್ತಿದೆ. ಏನೋ ಹೇಳಿದ್ರೆ ಮೂತಿ ನೋಡು. ಈಗೆಲ್ಲ ಮುದ್ದಾಗಿ ಇದ್ರೆ ನನಗೆ ಮುದ್ದಾಡಬೇಕು ಅಂತ ಅನಿಸುತ್ತೆ. ಕಾಫಿ ಕೇಳಿ ಮೇಲೆ ಬಂದಾಗಲೇ ನನಗೆ ಗೊತ್ತಾಯಿತು.
ನಿಮ್ಮ ಪೋಲಿ ಬುದ್ಧಿ. ಬನ್ನಿ ಕೆಳಗೆ ಹೋಗೋಣ. ಹೇ ಬಂಗಾರಿ, ನೀನು ಪದೇ ಪದೇ ಹತ್ತೋದು ಇಳಿಯೋದು ಮಾಡಬೇಡ. ಸರಿ. ಅವಳ ಹಣೆಗೆ ಮೃದುವಾಗಿ ಚುಂಬಿಸಿದ. ನಮ್ಮ ಮಾವನಿಗೆ ನಾನು ಅದೆಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಾ? ಯಾಕೆ? ಇಂಥ ಮುದ್ದಾದ ಅರಗಿಣೀನ ನನಗೋಸ್ಕರ ಪ್ರಿಂಟ್ ಮಾಡಿದ್ದಕ್ಕೆ. ನಕ್ಕು ನುಡಿದ. ಥೂ ವೇದ. ಅವನ ಎದೆಗೆ 2 ಕೈಯಿಂದ ಹೊಡೆಯುತ್ತಿದ್ದವಳನ್ನು ತಡೆದ ವೇದ. ಅವಳ ಕೆನ್ನೆ ಅವನ ಮಾತಿಗೆ ಆಗಲೇ ಕೆಂಪಾಗಿತ್ತು. ಅವಳೆಡೆ ಬಾಗಿ ಕೆನ್ನೆಗೆ ಚುಂಬಿಸಿದ. ನಾನು ಹೋಗ್ತೀನಿ, ನೀವು ಇಲ್ಲೇ ಇರಿ. ಬಿಡಿಸಿಕೊಂಡು ನಡೆಯುತ್ತಿದ್ದವಳನ್ನು ಅನಾಮತ್ತಾಗಿ 2 ಕೈಯಲ್ಲಿ ಎತ್ತಿಕೊಂಡ ವೇದ. ಹೇಳಿದೆ ಅಲ್ವಾ ಓಡಾಡ್ಬಿಡ ಅಂತ. ಹೇಳಿದ ಮಾತು ಕೇಳೋದಿಲ್ಲ ನೀನು. ಕೆಳಗೆ ನಡಿ. ವೇದ, ಕೆಳಗೆ ಎಲ್ಲ ಇದ್ದಾರೆ, ಪ್ಲೀಸ್ ಇಳಿಸಿ. ಇರಲಿ ಬಿಡು, ನನ್ನ ಹೆಂಡತಿ ನನ್ನ ತೋಳಲಿ ಇದ್ದರೆ ಅವರು ಏನು ಅನ್ನೋದಿಲ್ಲ. ವೇದ ಪ್ಲೀಸ್. ಹೇ ಬಂಗಾರಿ ಚುಪ್. ವೇದಾಂತ್. ಏನಂದೆ ಮತ್ತೆ ಹೇಳು. ಅವಳ ಮುಖ ದಿಟ್ಟಿಸಿದ. ಏನಿಲ್ಲ. ಹೇಳ್ತೀಯಾ ಅಥವಾ ಇಲ್ಲ ಲಿಪ್ಸ್ ಲಾಕ್ ಮಾಡ್ಲಾ? ವೇದಾಂತ್ ಅಂದೆ. ಕಣ್ಣು ಮುಚ್ಚಿ ಹೇಳಿದಳು. ಕೇಳೋಕೆ ಕ್ಯೂಟ್ ಆಗಿದೆ. ಇಳಿಸಿ ಪ್ಲೀಸ್, ನನಗೆ ಒಂಥರ ಆಗ್ತಿದೆ ಅನ್ನುವ ಹೊತ್ತಿಗೆ ಅವನೇ ಕೆಳಗೆ ಇಳಿದಿದ್ದ. ಹೆಂಡತಿ ಕಾಲು ಸವಿಯುತ್ತೆ ಅಂತ ಎತ್ಕೊಂಡು ಬಂದ್ಯಾ? ಬಿಂದು ಕಿಚಾಯಿಸಿದಳು. ಒಂಥರ ಹಾಗೆ ನಗುತ್ತಾ ಅಂದವ ಮಾವನ ಜೊತೆ ಮಾತಿಗೆ ಕುಳಿತ. ಮಗಳ ತುಂಬಿದ ಸಂಸಾರ ನೋಡಿ ಅವಳ ಹೆತ್ತವರಿಗೆ ಖುಷಿಯಾಗಿತ್ತು. ಎಲ್ಲರೂ ಎಷ್ಟೇ ಹೇಳಿದರೂ ಮನೆಯಲ್ಲಿ ವಯಸ್ಸಾದ ಖುಷಿ ಅಜ್ಜಿ ಒಬ್ಬರೇ ಇರೋದು ಹೇಳಿ ಅಲ್ಲಿಂದ ಹೊರಟು ನಿಂತವರಿಗೆ ಭರ್ಜರಿ ಹಬ್ಬದ ಊಟದ ಜೊತೆ ಮಗಳ ಮುಖದಲ್ಲಿನ ಸಂತೋಷ ಹೊಟ್ಟೆ ತುಂಬಿಸಿತ್ತು. ಖುಷಿನ ಕಳಿಸಿಕೊಡಿ ಅಂದರು ವಿದ್ಯಾ. ಅವಳಿಗೂ ಹೋಗುವ ಆಸೆ. ತನ್ನವನ ಕಡೆ ನೋಡಿದಳು. ಅವನೋ ಮುಖ ಚಿಕ್ಕದು ಮಾಡಿ ನಿಂತಿದ್ದ. ನಮ್ಮದೇನೂ ಇಲ್ಲ, ಅವಳ ಗಂಡ ಒಪ್ಪಿದ್ರೆ ಕರ್ಕೊಂಡೋಗಿ, ಕುಸುಮ ಅವರು ನುಡಿದರು. ವೇದ, ನೀವು ಮಾವ ಫ್ರೀ ಆದಮೇಲೆ ನಾನೇ ಕರ್ಕೊಂಡು ಬರ್ತೀನಿ ಬಿಡಿ. ಬಾರದ ನಗುವೊಂದನ್ನು ಹೊತ್ತು ನುಡಿದ. ಸರಿನಪ್ಪ ಅಂದವರೇ ಹೊರಟು ನಿಂತಾಗ, ಅಕ್ಕ ಮಿಸ್ ಯು ಕಣೆ, ಬಾರೆ 1-2 ದಿನ ಇದ್ದು ಬರುವಂತೆ ಅಂದ ತಮ್ಮನನ್ನು ನೋಡಿ ಅವನ ತಲೆ ಸವರುತ್ತಾ ಮುತ್ತು ಕೊಟ್ಟ ಖುಷಿ. ಬರ್ತೀನಿ ಖುಷು ಅಂದು ಹೇಳಿದಳು. ಡ್ರೈವರ್ಗೆ ಹೇಳಿ ತನ್ನ ಕಾರ್ನಲ್ಲಿ ಕಳಿಸಿಕೊಟ್ಟ ವೇದ. ಅಮ್ಮ ಅಪ್ಪ ತಮ್ಮನನ್ನು ಕಳುಹಿಸಿದ ಹುಡುಗಿ ಮುಖ ಸಪ್ಪೆ ಆಗಿದ್ದು ಎಲ್ಲರ ಗಮನಕ್ಕೆ ಬಂದಿತ್ತು. ಖುಷಿ, ಈ ಟೈಮ್ನಲ್ಲಿ ಬೇಸರ ಎಲ್ಲ ಮಾಡ್ಕೊಬೇಡ, ಆರಾಮಾಗಿ ಇರು, ಹೋಗುವಂತೆ. ಸರಿ ಅತ್ತೆ ಅಂದವಳ ಕೈ ಹಿಡಿದು ಅಲ್ಲಿ ನಿಲ್ಲಿಸಿದ ವೇದ. ಎಲ್ಲ ಒಳಗೆ ನಡೆದಿದ್ದರು. ಕವನ ಮದುವೆ ಆದಮೇಲೆ ಹೋಗುವಂತೆ, ಬೇಜಾರು ಮಾಡ್ಕೊಬೇಡ ಬಂಗಾರಿ, ನನಗೆ ಒಂಥರ ಆಗುತ್ತೆ. ಸರಿ ಅಂತೂ ತಿಳಿಯಾಗಿ ನಕ್ಕವಳಿಗೆ ತಾನೇ ಊಟ ಮಾಡಿಸಿದ. ಎಲ್ಲರ ನಡುವೆ ಅವನು ತೋರುವ ಪ್ರೀತಿ ಕಾಳಜಿ ಅವಳಿಗಂತೂ ಅವನ ಮೇಲಿನ ಪ್ರೀತಿಯನ್ನ ಗೌರವವನ್ನು ದುಪ್ಪಟ್ಟು ಮಾಡಿತ್ತು. ತನ್ನವಳ ಜೊತೆ ಕಳೆಯುವ ಚಿಕ್ಕ ಕ್ಷಣವನ್ನು ಅವನು ಎಂದಿಗೂ ವ್ಯರ್ಥ ಮಾಡಲಾರ. ಸಿಕ್ಕಾಗೆಲೆ ಹೆಚ್ಚು ಪ್ರೀತಿಯಿಂದ ಅವಳನ್ನು ಮುದ್ದಿಸುವ ಹುಡುಗ ಅವನು. ಅವರಿಬ್ಬರ ಪ್ರೀತಿಗೆ ಅವರೇ ಸಾಟಿ. ದಿನಗಳು ಎಂದಿನಂತೆ ಸಾಗಿವೆ. ಆದರೆ ಇವನಿಗೆ ಪ್ರತಿಯೊಂದು ನಿಮಿಷವೂ ತುಂಬ ಮುಖ್ಯವಾದದ್ದು, ಅಮೂಲ್ಯವಾದದ್ದು. ಎಚ್ಚರ ತಪ್ಪೋ ಹಾಗಿಲ್ಲ, ಮೈ ಮರೆಯುವಂತೆಯೂ ಇಲ್ಲ. ಹಿಂದೆ ಒಮ್ಮೆ ಪೆಟ್ಟು ತಿಂದು ನೋವು ಅನುಭವಿಸಿದ್ದಾನೆ. ಅದರ ಫಲವಾಗಿಯೇ ತನ್ನವಳನ ಜತನದಿಂದ ನೋಡಿಕೊಳ್ಳುತ್ತಿದ್ದಾನೆ. ಅದು ಅವನಿಗೆ ಅತಿ ಪ್ರಿಯವಾದ ಕೆಲಸ. ಮನೆಯವರು ಅವಳಲ್ಲಿ ಮುತುವರ್ಜಿ ವಹಿಸಿದ್ದಾರೆ. ಅವಳಿಗೋ ನಿಂತರೂ ಸುಸ್ತು, ಕುಳಿತರೂ ಸುಸ್ತು. ತಿಂದಿದ್ದೆಲ್ಲ ಮರುಕ್ಷಣವೇ ಕಕ್ಕುವ ಅವಳಿಗೆ ಊಟ ತಿಂಡಿ ಸೇರದಂತೆ ಆಗಿತ್ತು. ಅವಳನ್ನು ನೋಡಿಕೊಳ್ಳಲು ಪಣ ತೊಟ್ಟವನಂತೆ ಜೋಪಾನ ಮಾಡುವ ವೇದ ಜೊತೆಗೆ ಅವನ ಕೆಲಸವನ್ನು ನೋಡಿಕೊಳ್ಳಬೇಕಿತ್ತು. ಯಾವುದನ್ನು ಬಿಡಲು ಆಗದು. ಆದಷ್ಟು ತನ್ನ ಕೆಲಸದ ಜೊತೆ ತನ್ನವಳ ಆರೈಕೆ ಮಾಡುವ ಹೊಸ ಜವಾಬ್ದಾರಿ ಹೊತ್ತುಕೊಂಡಿದ್ದ. ಅಂದು ಮಧ್ಯಾಹ್ನ ಪ್ರತಿದಿನದಂತೆ ಮಲಗಲು ಹೋದವಳಿಗೆ ಎಷ್ಟೇ ಒದ್ದಾಡಿದರೂ ನಿದ್ದೆ ಸುಳಿಯದೆ ಅವಳನ್ನು ಸತಾಯಿಸಿತ್ತು. ಎದ್ದು ಸಂಸ್ಥೆಗೆ ಸಂಬಂಧಿಸಿದ ಲೆಕ್ಕದ ಫೈಲ್ಗಳನ್ನು ಹಿಡಿದು ನೋಡುತ್ತಾ ಕುಳಿತಳು ಖುಷಿ. ಅವಳೊಡನೆ ಮಾತನಾಡಲು 2 ದಿನದಿಂದ ಕಾಯುತ್ತಿದ್ದ ಶಶಾಂಕ್. ಮನೆಯಲ್ಲಿ ಯಾರಾದರೂ ಅವಳ ಜೊತೆಗಿರುತ್ತಿದ್ದರು, ಒಬ್ಬಳೇ ಸಿಕ್ಕಿರಲಿಲ್ಲ. ಈಗ ಅವಳಲ್ಲಿ ಮಾತನಾಡಲು ಖುಷಿ ರೂಮ್ ಬಳಿ ಬಂದಿದ್ದ ಅವನು. ಅರ್ಧ ಮುಚ್ಚಿದ ಬಾಗಿಲನ್ನು ಬಡಿದವ ಅತ್ತಿಗೆ ಅಂದಿದ್ದ ಹೊರಗಡೆ ನಿಂತು. ತಲೆ ಎತ್ತಿ ನೋಡುತ್ತಾ ಬಾ ಶಶು ಅಂದಳು. ಏನು ಮಾಡ್ತಿದ್ರಿ? ಬ್ಯುಸಿ ಇದ್ರಾ? ತೊಂದರೆ ಆಯ್ತಾ ಬಂದಿದ್ದು? ಎಂಥದ್ದೂ ಇಲ್ಲ, ಬೋರ್ ಆಗ್ತಿತ್ತು, ಹಾಗೆ ಆಶ್ರಮದ ಲೆಕ್ಕಪತ್ರ ನೋಡ್ತಿದ್ದೆ. ಹೇಳು, ಏನು ಇಲ್ಲಿಯವರೆಗೂ ಬಂದಿದ್ದೀಯಾ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು, ಅದಕ್ಕೆ.
ಅವಳ ಪಕ್ಕ ಕುಳಿತು ಕೇಳಿದ. ಏನು ವಿಷಯ, ಮಾತಾಡು. ಅತ್ತಿಗೆ, ಯಾಕೋ ತುಂಬ ಬೇಜಾರಾಗ್ತಿದೆ. ಅಲೋನ್ಲೆಸ್ ಫೀಲ್ ಬರ್ತಿದೆ. ಮುಖ ಹಿಳೆಬಿಟ್ಟು ನುಡಿದ. ಏನಾಯಿತು? ನಮ್ಮ ತರಲೆ ಶಶುಗೆ ಅವನ ಕೆನ್ನೆ ತಟ್ಟಿ ಕೇಳಿದಳು. ಅವನು ಹೇಳಲು ತಡಕಾಡಿದ. ಏನಾಯಿತು ಶಶು? ಯಾರಾದರೂ ಏನಾದರೂ ಅಂದ್ರಾ? ಏನು ಹೇಳು. ನಾನು ಅಬ್ಸರ್ವ್ ಮಾಡಿದ್ದೀನಿ, ನೀನು ಇತ್ತೀಚೆಗೆ ಮಂಕಾಗಿರೋದು. ಏನಾಯಿತು? ಅತ್ತಿಗೆ, ಹೇಳ್ತೀನಿ, ಆಮೇಲೆ ನೀವು ನನಗೆ ಹೆಲ್ಪ್ ಮಾಡಬೇಕು. ಅಣ್ಣನ ಹತ್ರ ಹೇಳೋಕೆ. ಏನು ಹೆಲ್ಪ್ ಮಾಡಬೇಕು? ಅದನ್ನು ಮೊದಲು ಹೇಳು. ತುಂಬ ಮಿಸ್ ಮಾಡ್ಕೊಂಡಿದ್ದೀನಿ ಅತ್ತಿಗೆ. ಯಾರನ್ನ? ಪೂಜಾನ ಅನಿಸುತ್ತೆ, ಯೋಚಿಸುವವಳಂತೆ ಕುಳಿತು ನುಡಿದಳು. ಅತ್ತಿಗೆ, ಅವಳನ್ನೇ ಅಂತ ಹೇಗೆ ಗೊತ್ತಾಯಿತು? ಈ ತರ್ಲೆ ಮೈದುನ ಮಾಡೋದೆಲ್ಲ ನಮಗೆ ತಿಳಿಯೋದಿಲ್ಲ ಅಂತ ಅಂದ್ಕೊಂಡಿರೋ ಹಾಗಿದೆ. ಏನು ಕತೆ ಸರ್? ಟ್ರಿಪ್ಪಲ್ಲಿ ಅಷ್ಟೊಂದು ಕಾಳಜಿ ಮಾಡಿದ್ದು ನೋಡೇ ಅಂದ್ಕೊಂಡೆ. ಎಲ್ಲೋ ಹಾರ್ಟ್ ಕಳ್ಕೊಂಡಿರೋ ಹಾಗಿದೆ. ಅವಳೆ ಕಳ್ಳಿ ಕದ್ದಿರೋದು, ಖುಷಿಯಿಂದ ನುಡಿದ. ನಕ್ಕಳು ಖುಷಿ ಅವನ ಮಾತಿಗೆ. ಅದು ಪಾಪದ ಹುಡುಗಿ, ಅವಳು ಕದಿಯೋ ಮೊದಲು ನೀನೇ ಕೊಟ್ಟು ಬಿಟ್ಟಿದೀಯಾ. ಸರಿ, ಇವಾಗ ನಾನೇನು ಮಾಡಲಿ ಹೇಳು. ನೀವೇ ಹೀಗೆ ಕೇಳಿದರೆ ನಾನು ಏನು ಹೇಳೋದು? ಅವಳ ಹತ್ರ ಮಾತಾಡಬೇಕಾ? ಅಯ್ಯೋ ಬೇಡ ಅತ್ತಿಗೆ. ಅವಳ ಮಡಿಲಿನಲ್ಲಿ ತಲೆ ಇಟ್ಟ. ನಾನೇ ಅವಳಿಗೆ ಹೇಳ್ತೀನಿ, ಅವಳ ಹತ್ರ ಮಾತಾಡ್ತೀನಿ. ಆದರೆ ಅದಕ್ಕೂ ಮೊದಲು ಅಣ್ಣನ ಹತ್ರ ಮಾತಾಡಬೇಕು. ಅವನು ಹೇಗೆ ಹೇಳ್ತಾನೋ ಹಾಗೆ ಮಾಡ್ತೀನಿ. ಹಾಗಾದರೆ ನಿಮ್ಮ ಅಣ್ಣನ ಹತ್ರ ಹೇಳಬೇಕಾ? ಅವನ ತಲೆಯಲ್ಲಿ ಕೈಯಾಡಿಸುತ್ತಾ ಕೇಳಿದಳು. ನಾನು ಹೇಳ್ತೀನಿ. ಕೇಳುವಾಗ ನನಗೆ ನೀವು ಸಪೋರ್ಟ್ ಮಾಡಿ. ನೀವು ನನ್ನ ಜೊತೆ ಇರಬೇಕು. ನಿಮ್ಮಣ್ಣ ಬೇಡ ಅಂದರೆ? ಯಾಕೆ? ಎಲ್ಲರಿಗೂ ಹೆಲ್ಪ್ ಮಾಡಿದ್ದಾನೆ ಅಲ್ವಾ. ಬೇಡ ಅಂದರೆ ನೀವು ಇರ್ತೀರಲ್ವ ಒಪ್ಪಿಸೋಕೆ. ತಲೆ ಎತ್ತಿ ನೋಡುತ್ತಾ ಹೇಳಿದ. ಅವಳ ಬಗ್ಗೆ ತಿಳಿಯದೆ? ಗೊತ್ತಿದೆ ಅತ್ತಿಗೆ. ಶಶಾಂಕ್, ನಿಂಗೆ ಏನು ಗೊತ್ತು? ಆಶ್ಚರ್ಯದಿಂದ ಕೇಳಿದಳು ಖುಷಿ. ಪೂಜಾ ಎಲ್ಲ ಹೇಳಿದ್ದಾಳೆ. ಅಂದು ಅವನ ಮತ್ತು ಪೂಜಾ ಮಧ್ಯೆ ನಡೆದಿದ್ದನ್ನು ಹೇಳಿದನು. ಹಾಗಾದರೆ ಸಂಜೆ ನಿಮ್ಮ ಅಣ್ಣ ಬಂದಾಗ ಬಂದು ಮಾತನಾಡು, ನಾನು ಹೆಲ್ಪ್ ಮಾಡ್ತೀನಿ, ಸರಿನಾ? ಥ್ಯಾಂಕ್ಸ್ ಅತ್ತಿಗೆ. ಭಯ ಆಗುತ್ತೆ ಅವನಲ್ಲಿ ಹೇಳೋಕೆ. ಭಯ ಬೇಡ, ಅವರು ಪ್ರೀತಿ ಮಾಡಿದವರೇ ಅಲ್ವಾ, ಅರ್ಥ ಮಾಡಿಕೊಳ್ಳುತ್ತಾರೆ. ಅತ್ತಿಗೆ, ನಿಮ್ಮಲ್ಲಿ ಮೊದಲು ಯಾರು ಪ್ರಪೋಸ್ ಮಾಡಿದ್ದು? ನಿಮ್ಮ ಅಣ್ಣನೇ. ಅಂದಿನ ದಿನ ನೆನೆದಳು. ಮುಖದಲ್ಲೊಂದು ಕಿರುನಗೆ ಮೂಡಿತು. ಅವಳ ಜೊತೆ ಮಾತನಾಡುತ್ತಾ ಕುಳಿತ ಶಶಾಂಕ್. ಎಷ್ಟೋ ವಿಷಯಗಳು ಅತ್ತಿಗೆ ಮೈದುನರಲ್ಲಿ ಹಂಚಿಕೆ ಆಗಿದ್ದವು. ಗುಡ್ ಆಫ್ಟರ್ನೂನ್ ಸರ್. ಕಮಿಷನರ್ ಮುಂದೆ ಸ್ಯಾಲ್ಯೂಟ್ ಮಾಡಿ ನಿಂತ ವೇದ. ಬನ್ನಿ ಮಿಸ್ಟರ್ ವೇದಾಂತ್, ಕೂತ್ಕೊಳ್ಳಿ. ಸರ್, ಬರೋಕೆ ಹೇಳಿದ್ರಿ. ಅವರೆದುರು ಕುಳಿತು ಕೇಳಿದ. ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಕರೆದಿದ್ದು. ಹೇಳಿ ಸರ್. ನನಗೆ ಬೇರೆ ಕಡೆ ವರ್ಗ ಆಗಿದೆ ವೇದಾಂತ್. ಸರಿ, ಈಗ ಸಡನ್ನಾಗಿ? ಹೌದು, ಅದನ್ನು ಹೇಳೋಕೆ ಕರೆದಿದ್ದು. ಮತ್ತೆ ನನಗೆ ಬಂದಿರೋ ಮಾಹಿತಿ ಪ್ರಕಾರ ನನ್ನ ನೆಕ್ಸ್ಟ್ ಇರೋದು ನಿಮ್ಮ ಹೆಸರು. ಸರ್, ಅಂದರೆ? ನಿಮಗೆ ಟ್ರಾನ್ಸ್ಫರ್ ಸಿಗುವ ಸಾಧ್ಯತೆ ಇದೆ. ನಕ್ಕರು. ಯೋಚಿಸುತ್ತಾ ಕುಳಿತ ವೇದ. ಈಗ ಇದೊಂದು ದೊಡ್ಡ ತಲೆನೋವು ಒಂದು ಅವನ ತಲೆ ಹೇರಿತ್ತು. ನಾನು ನಾಳೆ ಹೋಗ್ತಿದ್ದೀನಿ. ಮಿಸ್ಸಿಂಗ್ ಯು ಮೈ ಬಾಯ್. ನಿಮ್ಮಂಥ ಸ್ಟ್ರಿಕ್ಟ್ ಆ್ಯಂಡ್ ಖಡಕ್ ಆಫೀಸರ್ ನನ್ನ ಜೊತೆ ಇಷ್ಟು ದಿನ ಕೆಲಸ ಮಾಡಿದ್ದು ನನಗೆ ತುಂಬ ಖುಷಿ ಇದೆ. ನಾನು ಎಲ್ಲೇ ಇದ್ದರೂ ನಿಮಗೆ ಏನಾದರೂ ಸಹಾಯ ಬೇಕಿದ್ದರೆ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ನಿಷ್ಠೆ, ದಕ್ಷತೆ, ಧೈರ್ಯ ಹೀಗೆ ಇರಲಿ. ಬೆಸ್ಟ್ ಆಫ್ ಲಕ್ ಮೈ ಸೀನಿಯರ್ ಆಫೀಸರ್. ಕೈ ಕುಲುಕಿ ಲಘುವಾಗಿ ಅವನನ್ನು ತಬ್ಬಿಕೊಂಡು ನುಡಿದರು. ಸೇಮ್ ಹಿಯರ್ ಸರ್. ನಿಮ್ಮ ಜೊತೆ ಇಷ್ಟು ದಿನ ಕೆಲಸ ಮಾಡಿದ್ದೆ ನನ್ನ ಅದೃಷ್ಟ. ಮಿಸ್ ಯು ಸರ್. ನನ್ನ ಟ್ರಾನ್ಸ್ಫರ್ ಬಗ್ಗೆ ಯೋಚನೆ ಆಗಿದೆ ನನಗೆ. ಇಟ್ಸ್ ಓಕೆ ವೇದಾಂತ್, ನಮ್ಮ ಕೆಲಸದಲ್ಲಿ ಅದೆಲ್ಲ ಇದ್ದಿದೆ ಬಿಡಿ. ಟೇಕ್ ಇಟ್ ಈಸಿ. ಅವರಿಬ್ಬರ ಮಾತು ಸಾಗಿತ್ತು. ವೇದಾಂತ್ನಂತೆ ನಿಷ್ಠಾವಂತ ಅಧಿಕಾರಿಯಾಗಿದ್ದರು ಕಮಿಷನರ್. ಅವನು ಪುಣೆಗೆ ಹೋದಾಗ ಅವರೇ ಸಹಾಯ ಮಾಡಿದ್ದು. ಅವರಿಗೆ ವೇದಾಂತ್ ಅಂದರೆ ಸ್ವಲ್ಪ ಹೆಚ್ಚು ಪ್ರೀತಿ. ಅವನಿಗೂ ಕೂಡ. ಕೇಸ್ನಲ್ಲಿ ಮುಳುಗಿದ್ದವನು ಮನೆಗೆ ಬಂದಿದ್ದು ತಡರಾತ್ರಿಯಲ್ಲಿ. ಕೆಲಸದ ಟೆನ್ಷನ್ ಜೊತೆ ಚಿಕ್ಕದಾದ ತಲೆನೋವು ಅವನನ್ನು ಕಾಡುತ್ತಿತ್ತು. ಕಣ್ಣು ಹುಜ್ಜುತ್ತಾ ಒಳಗೆ ಬಂದವನ ನೋಟ ಹೋಗಿದ್ದು ಡೈನಿಂಗ್ ಟೇಬಲ್ ಕಡೆಗೆ. ಖುಷಿ ಇದ್ದಾಳೇನೋ ಅಂತ. ಅವನ ಊಹೆ ಸರಿಯಿತ್ತು. ಖುಷಿ ಜೊತೆ ಬಿಂದು ಕೂಡ ಏನು ಮಾತನಾಡುತ್ತಾ ಕುಳಿತಿದ್ದಳು. ವೇದ, ಯಾಕೆ ಲೇಟು? ಅವನ ಸಮೀಪ ಬಂದು ಕೇಳಿದಳು ಬಿಂದು. ಕೆಲಸ ಇತ್ತು ಅತ್ತಿಗೆ, ನುಡಿದವ. ಬೇಗ ಬರೋದು ಅಲ್ವಾ? ನುಡಿಯುತ್ತಾ ಅವನೆಡೆ ಬಂದಳು ಖುಷಿ.
ಸಾರಿ ಬಂಗಾರಿ, ಹೋಗು ಫ್ರೆಶ್ ಆಗಿ ಬಾ, ಊಟ ಮಾಡು. ಬಿಂದು ಹೇಳಿದಾಗ ಹೆಂಡತಿ ಕಡೆ ನೋಡಿದ. ನಿನ್ನದು ಊಟ ಆಯ್ತೇನಮ್ಮ? ಹ್ಞೂ, ಹೊಟ್ಟೆ ಹಸಿವು ತಡೆಯೋಕೆ ಆಗಲಿಲ್ಲ, ಮಾಡಿದೆ. ಸರಿ ಅಂದು ಮೇಲೆ ನಡೆದವ ನಿಮಿಷದಲ್ಲಿ ಕೆಳಗೆ ಬಂದಿದ್ದ. ಎಂದಿನಂತೆ ಮುಖದಲ್ಲಿ ನಗುವಿಲ್ಲದ ಇದ್ದಿದ್ದು ಬಿಂದು ಖುಷಿ ಇಬ್ಬರ ಗಮನಕ್ಕೂ ಬಂದಿತ್ತು. ಏನಾಯ್ತು ವೇದ, ಯಾಕೆ ಡಲ್ ಆಗಿದ್ದೀಯಾ? ಕೆಲಸ ಟೆನ್ಷನ್ ಅತ್ತಿಗೆ, ಮಾರ್ನಿಂಗ್ ಬೇಗ ಹೋಗಬೇಕು. ತಲೆಯಲ್ಲಿ ಇದ್ದಿದ್ದೆ ಬೇರೆ. ಬಾಯಿಗೆ ಬಂದಿದ್ದನ್ನು ಹೇಳಿದ. ಚಪಾತಿ ಮೊದಲ ತುತ್ತು ಮುರಿದು ತನ್ನ ಒಳಗೆ ತಿನ್ನಿಸುತ್ತಾ ಬಿಂದು ಕಡೆ ನೋಡುತ್ತಾ, ನೀವು ಮಲ್ಕೊಳ್ಳಿ ಅತ್ತಿಗೆ ಅಂತ ನುಡಿದ. ಬೇಗ ಊಟ ಮಾಡಿ ಮಲ್ಕೋ ಖುಷಿ, ಅವನಿಗೆ ಕೇಳಿ ಬಡಿಸು ಅಂದು ಅಲ್ಲಿಂದ ನಡೆದಳು ಬಿಂದು. ತುಂಬ ಟೆನ್ಷನ್ ಮಾಡ್ಕೊಂಬೇಡಿ, ನೀವು ಹೀಗೆ ಡಲ್ಲಾಗಿದ್ದರೆ ನನಗೆ ನೋಡೋಕೆ ಆಗಲ್ಲ. ಏನು ಮಾಡೋದಮ್ಮ, ಕೆಲಸನೇ ಹಾಗೆ. ಅವನಿಗಿಂತ ಅವಳಿಗೆ ತಿನ್ನಿಸಿದ್ದೇ ಹೆಚ್ಚು. ತಿನ್ನದೇ ಇದ್ರೂ ಊಟ ಮಾಡಿದೆ ಅಂತ ಸುಳ್ಳು ಹೇಳ್ತೀಯಾ? ಅಯ್ಯೋ, ನಂದು ಊಟ ಆಗಿತ್ತು. ನೀವು ತಿನ್ನಿಸುವಾಗ ಹೊಟ್ಟೆ ತುಂಬಿದ್ರೂ ತಿನ್ನಬೇಕೋ ಅನಿಸುತ್ತೆ. ನಕ್ಕು ಅವಳ ಹಣೆಗೆ ಮುತ್ತಿಟ್ಟ. ಟ್ರಾನ್ಸ್ಫರ್ ಆದರೆ ಅದೊಂದೇ ಅವನ ತಲೆ ಬಿಸಿ ಮಾಡಿದ ವಿಷಯ. ತನ್ನವಳಿಗೆ ಅಂತ ಪ್ರತಿ ದಿನದಲ್ಲಿ ಒಂದಿಷ್ಟು ಸಮಯ ಮೀಸಲು ಇಟ್ಟಿದ್ದ ವೇದ. ಊಟ ಮುಗಿದ ಮೇಲೆ ಅವಳ ಜೊತೆ ಮಾತನಾಡುತ್ತಾ ಕೂರುವುದು, ಇಲ್ಲವೇ ಜೊತೆಯಾಗಿ ಸ್ವಲ್ಪ ಹೊರಗೆ ನಡೆಯುವುದು. ಇಂದು ಕೂಡ ರೂಮ್ನಲ್ಲಿ ಕುಳಿತವನ ಮಡಿಲಲ್ಲಿ ಕುಳಿತಿದ್ದಳು ಖುಷಿ. ಏನೋ ವಿಚಾರ ಓಡ್ತಿದೆ ಸಾಹೇಬ್ರ ತಲೆಯಲ್ಲಿ, ಅದೇನು ಅಂತ ನನಗೆ ಸ್ವಲ್ಪ ಹೇಳಿ. ಎದೆಗೆ ಹೊರಗೆ ಕುಳಿತವಳು ಶರ್ಟ್ ಬಟನ್ನಲ್ಲಿ ಆಟವಾಡುತ್ತಾ ಕೇಳಿದಳು. ಕೆಲಸ ಕಣೋ, ಅದೇ ತಲೆನೋವು. ಅದು ಬಿಡು, ನೀನು ಟ್ಯಾಬ್ಲೆಟ್ ತಗೊಂಡಿದ್ಯಾ? ಗುಡ್. ತುಂಬ ರಾತ್ರಿಯವರೆಗೂ ನನ್ನ ಕಾಯಬೇಡಮ್ಮ, ನೀನು ಸ್ವಲ್ಪ ಊಟ ಮಾಡಿರು, ಆಮೇಲೆ ನಾನು ಬಂದು ಮತ್ತೆ ಊಟ ಮಾಡಿಸ್ತೀನಿ, ಸರಿನಾ? ಕೆನ್ನೆಗೆ ಮುತ್ತಿಡಲು ಅವಳು ಮತ್ತೆ ಅವನನ್ನು ಚುಂಬಿಸಿದಳು. ಆಯಿತು ಅನ್ನುವಂತೆ ತಲೆ ಆಡಿಸಿ ಮಗುವಂತೆ ಅವಳನ್ನು ಅಪ್ಪಿಕೊಂಡು ಕುಳಿತವನಿಗೆ ಅವಳೇ ಪ್ರಪಂಚ. ಮುದ್ದಾಗಿ ಬಂಧಿಸಿ ಇನ್ನಷ್ಟು ಬಿಗಿದಪ್ಪಿ ಕುಳಿತ ವೇದ. ಲವ್ ಯು. ಎಷ್ಟೋ ಹೊತ್ತಿಗೆ ಅವನ ತೋಳಿನಲ್ಲಿ ಮಲಗಿ ನಿದ್ರಿಸುತ್ತಿದ್ದ ಖುಷಿ ಗಾಢ ನಿದ್ದೆಯಲ್ಲಿದ್ದೆ ನುಡಿದಾಗ ಅವಳ ಮುಖದ ಮೇಲಿನ ಕೂದಲು ಸರಿಸಿ, ಲವ್ ಯು ಬಂಗಾರಿ. ಕುಳಿತಲ್ಲಿಂದ ಎತ್ತಿಕೊಂಡು ಅವಳನ್ನು ಹಾಸಿಗೆಯಲ್ಲಿ ಮಲಗಿಸಿ ತಾನು ಅವಳ ಪಕ್ಕ ಉರುಳಿದ. ಮುಂದುವರೆಯುವುದು. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕಥೆಯನ್ನು ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ. ಕಥೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು.